ಮಾಡ್ತಾ ಇದ್ದೀನಲ್ಲ ಚಾಲೆಂಜ್, ಅದು ತುಂಬಾ ಕರೆಕ್ಟಾಗಿ ಟೇಲರ್ ಮೇಡ್ ಅಂತ ನಂಗೆ ಅನಿಸುತ್ತೆ. ಈ ವೆಯ್ಟ್ ಲಾಸ್ ಜರ್ನಿ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದ್ದೀರಾ, ಇದರಲ್ಲಿ ನಾನೇನು ಚಾಲೆಂಜ್ ಮಾಡ್ತೀನಿ ಅದು ಸಪೋರ್ಟ್ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ವೇಟ್ ಇದೆಯಲ್ಲ, ಈಗ ಎಮೋಷ್ನಲ್ ಬಿಂಜ್ ಈಟಿಂಗ್ ಅಂತ ಹೇಳ್ತೀವಿ, ಅಂದರೆ ತುಂಬ ಬೇಜಾರಾದವು ತುಂಬ ತಿನ್ನೋದು, ಅಥವಾ ಬೇರೆ ಬೇರೆ ಸ್ಟ್ರೆಸ್ಸಿಂದನೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಆಮೇಲೆ ಏನೇನೋ ಕೆಮಿಕಲ್ ಚೇಂಜಸ್ ಆಗುತ್ತೆ, ಅದರಿಂದನೂ ನಮಗೆ ವೇಟ್ ಗೇನ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ನಮಗೆ ಸ್ಪೆಸಿಫಿಕ್ ಇವೆಲ್ಲ ಇರುತ್ತಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ನಮಗೆ ಒಂದು ಏನಾದರೂ ಮಾಡಬೇಕಾಗುತ್ತೆ. ಜಸ್ಟ್ ನಾವು ಫಿಸಿಕಲ್ ಇದು ವೇಟ್ ಮಾಡ್ಕೊಳ್ಳೋದು, ಡಯಟ್ ಮಾಡೋದು, ಎಕ್ಸಸೈಸ್ ಅಫ್ಕೋರ್ಸ್ ಅದೆಲ್ಲ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮಗೆ ಈಗ ಮೆಡಿಟೇಷನ್, ಸೊ ಮೆಡಿಟೇಷನ್ ಕೂಡ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಸ್ಟಡೀಸಿಂದ ರಿಸರ್ಚಿಂದ ಗೊತ್ತಾಗಿದೆ. ಸೊ ನೀವು ಮೆಡಿಟೇಷನ್ ಮಾಡಿದ್ರೆ ರೆಗ್ಯುಲರ್ ಬೇಸಿಸಲ್ಲಿ ಮೆಡಿಟೇಷನ್ ಮಾಡಿದ್ರೆ ಅದರಿಂದ ನಿಮಗೆ ಸ್ಟ್ರೆಸ್ ಮ್ಯಾನೇಜ್ ಆಗುತ್ತೆ. ನಿಮ್ದೇನು ಒಳಗಡೆ ಚೇಂಜಸ್ ಆಗ್ತಿದೆಯೋ ಅದರಿಂದ ಎಲ್ಲ ನಿಮಗೆ ಇದು ಸಿಕ್ಕುತ್ತೆ. ಸೊ ಸ್ಟ್ರೆಸ್ ನಿಮಗೆ ಕಂಟ್ರೋಲ್ ಸಿಕ್ಕುತ್ತೆ. ಆ ಮೆಡಿಟೇಷನ್ಸ್ ಇದೆಯಲ್ಲ, ವೇಟ್ ಲಾಸ್ ಸಪೋರ್ಟ್ ಮಾಡಲಿಕ್ಕೆ ನಾನು ಮೆಡಿಟೇಷನ್ಸ್ 21 ದಿನದ್ದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದು ಮೆಡಿಟೇಷನ್ಸ್ ಅಷ್ಟೇ, ಜಸ್ಟ್ 10 ನಿಮಿಷದೊಳಗಡೆ ಇರುತ್ತೆ ಈ ಮೆಡಿಟೇಷನ್ಸ್. ಡೈಲಿ ಮೆಡಿಟೇಷನ್ ನಾನು ಲಿಂಕ್ ಹಾಕ್ತೀನಿ. ನೀವು ವಾಟ್ಸಪ್ ಗ್ರೂಪ್, ಒಂದು ಪ್ರೈವೇಟ್ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು, ಇದು ಫ್ರೀ. ಸೊ ಜಾಯ್ನ್ ಆದರೆ ಡೈಲಿ ಒಂದೊಂದು ಮೆಡಿಟೇಷನ್ದು ಲಿಂಕ್ ಹಾಕ್ತೀನಿ. ಪ್ರತಿ ಒಂದು ಆಸ್ಪೆಕ್ಟ್, ಒಂದೊಂದು ದಿನ ಒಂದೊಂದು ಆಸ್ಪೆಕ್ಟ್ ನಾವು ಫೋಕಸ್ ಮಾಡಿ ವಿತಿನ್ 10 ಮಿನಿಟ್ಸ್, ಒಂದು ಸುಮ್ಮನೆ ಯಾವಾಗಲೂ ಆಗುತ್ತೆ ನಿಮ್ಮ ಟೈಮಿಂಗ್, ಜಸ್ಟ್ ಗೈಡೆಡ್ ಮೆಡಿಟೇಷನ್ ಕೇಳಬೇಕಷ್ಟೇ. ಸೊ 21 ಡೇಸ್ದು ಇದು ಚಾಲೆಂಜು, ಅದನ್ನು ನಾನು ಮಾಡ್ತಾ ಇದ್ದೀನಿ. ಈಗ ಬರೋ ಸೋಮವಾರದಿಂದ ಮಾಡ್ತಿದ್ದೀನಿ. ಫ್ರೀ, ನೀವು ಖಂಡಿತ ಜಾಯಿನ್ ಆಗಿ. ನೀವು ಆಲ್ರೆಡಿ ವೇಟ್ ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಜಾಯ್ನ್ ಆಗಿ, ಇಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕು ಅಂದ್ರೂ ಕೂಡ ಜಾಯ್ನ್ ಆಗಿ. ಬಿಗಿನರ್ಸ್ ಇರ್ಬೋದು, ಮಿಡಲ್ ಆಗಿರ್ಬೋದು, ನಿಮ್ಮದು ಜರ್ನಿ ಮಿಡಲ್ ಆಫ್ ದಿ ಜರ್ನಿ ಇರ್ಬೋದು, ಎಲ್ಲೇ ಇದ್ರೂ ಕೂಡ ನೀವು ಪ್ಲೀಸ್ ಜಾಯ್ನ್ ಆಗಿ. ಇದು ನಿಮ್ಗೆ ಖಂಡಿತ ನಿಮ್ಗೆ ಇನ್ನೊಂದು ಆಸ್ಪೆಕ್ಟ್ ಸಿಗುತ್ತೆ, ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾಕಂದರೆ ಸುಮಾರು ಚಾಲೆಂಜಸ್, ತುಂಬ ಜನಗಳು ಇದನ್ನು ಚಾಲೆಂಜ್ ಮಾಡಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅಫ್ಕೋರ್ಸ್ ನೀವು ಡಯಟ್, ಎಕ್ಸಸೈಸ್ ಅದೇನು ಮಾಡ್ತೀರ ಅದು ಮಾಡಬೇಕು, ಅದ್ರ ಜೊತೆಗೆ ಇದು ಮಾಡಬೇಕು. ಬರೀ ಮೆಡಿಟೇಷನ್ ಅಷ್ಟೇ ಅಲ್ಲ, ಯಾಕಂದರೆ ಆ್ಯಕ್ಷನ್ ಅದನ್ನು ಫಿಸಿಕಲ್ ಅದನ್ನು ಮಾಡಬೇಕಾಗುತ್ತೆ. ಸೊ ಅದು ನನ್ನ ಚಾಲೆಂಜು, ನಾನು ಏನು ಹೇಳ್ತಾ ಇದ್ದೀನಿ ಆ ಚಾಲೆಂಜು. ಅದರಲ್ಲಿ ನಿಮಗೆ ಏನು ಗೊತ್ತಾ, ಇದು ಎಲ್ಲ ಸಿಕ್ಕಿದೆಯಲ್ಲ ನಿಮಗೆ, ಎಮೋಷ್ನಲ್ ಈಟಿಂಗ್ ಇರ್ಬೋದು, ಸ್ಟ್ರೆಸ್ ತುಂಬ ಆಗ್ತಿರ್ಬೋದು. ಈಗ ವೆಯ್ಟ್ ಲಾಸ್ ನಾನು ಮಾಡ್ತಾ ಇದ್ದೀನಿ, ಆ ಜರ್ನಿ ಅದರಲ್ಲೇ ಸ್ಟ್ರೆಸ್ ಆಗ್ತಿರ್ಬೋದು. ಆಮೇಲೆ ಎನ್ಕರೇಜ್ಮೆಂಟ್ ಬೇಕಲ್ಲ, ಆ ಎನ್ಕರೇಜ್ಮೆಂಟು ಇದು, ಮತ್ತು ಅಫ್ಕೋರ್ಸ್ ಇನ್ನೊಂದು ನಿಮಗೆ ಆ್ಯಡ್ ಆಗುತ್ತೆ ಇಲ್ಲಿ, ನಿಮ್ಮ ವೆಯ್ಟ್ ಲಾಸ್ ಇದಾಗಲಿಕ್ಕೆ ಇನ್ನೊಂದು ನಿಮಗೆ ದೊಡ್ಡ ಹೆಲ್ಪ್ ಸಿಗುತ್ತೆ ಈ ಮೆಡಿಟೇಷನ್ಸಿಂದ. ಸೊ ಹಾಗೆ ಈ ಚಾಲೆಂಜ್ ಖಂಡಿತ ಜಾಯ್ನ್ ಆಗಿ ಅಂತ ನಾನು ತಿಳಿಸ್ತೀನಿ ನಿಮಗೆ, ಹೇಳ್ತಾ ಇದ್ದೀನಿ. ಪ್ಲೀಸ್ ಜಾಯ್ನ್ ಆಗಿ. ಆಮೇಲೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅದು ವಾಟ್ಸಪ್ ಗ್ರೂಪ್, ಪ್ರೈವೇಟ್ ವಾಟ್ಸಪ್ ಗ್ರೂಪ್. ಸೊ ಅಕ್ಟೋಬರ್ 27 ಸ್ಟಾರ್ಟ್ ಆಗ್ತಿದೆ. ಅಫ್ಕೋರ್ಸ್ ಅದು ಇಂಗ್ಲೀಷ್ನಲ್ಲಿದೆ ಮೆಡಿಟೇಷನ್. ಆಮೇಲೆ ಈಸಿಯಾಗಿ ಅರ್ಥ ಆಗುತ್ತೆ, ತುಂಬ ಅಫರ್ಮೇಷನ್ಸ್ ಅಷ್ಟೇ, ಅದು ಯಾರು ಬೇಕಾದ್ರೂ ಅರ್ಥ ಮಾಡ್ಕೋಬೋದು, ಆ ಥರ ಸಿಂಪಲ್ ಇಂಗ್ಲೀಷ್ ಇದೆ. ಸೊ ಈಗ ಸಪೋರ್ಟು ಈ ಮೆಡಿಟೇಷನಿಂದ ಕೂಡ ನಿಮಗೆ ಈ ಚಾಲೆಂಜ್ ನೀವು ಜಾಯ್ನ್ ಆದರೆ ಅದು ಕೂಡ ಸಪೋರ್ಟ್ ಸಿಗುತ್ತೆ ನಿಮಗೆ.